ಅನ್ಬೇಕೋ, ತಮ್ಮಂಗಿ ಅನ್ಬೇಕೋ, ಇಲ್ಲ ಕಮಂಗಿ ಅನ್ಬೇಕೋ ಗೊತ್ತಾಗ್ತಾ ಇಲ್ವೇ? ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅಲ್ಲ, ಜುಟ್ಟನ್ನ ಗಂಡಸರು ಬಿಡ್ತಾರೆ ಓಕೆ, ಆದ್ರೆ ಇವನು ಇನ್ನೂ 2 ಹೆಜ್ಜೆ ಮುಂದೆ ಹೋಗಿ 2 ಜಡೆ ಎಳೆದು ರೆಡ್ ಕಲರ್ ರಿಬ್ಬನ್ ಕಟ್ಕೊಂಡ್ ರಂಗಿನ ಆಟ ಆಡ್ತಾವನಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತಮ್ಮಂಗೆ, ನೀನು ಅವಳಿಗೆ ತಾಳಿ ಕಟ್ಟೋದಿರ್ಲಿ, ಹೆಣ್ ಸಿಕ್ಕಿಲ್ಲ ಅಂತ ಬರ್ಗೆಟೋನ್ ಯಾರಾದ್ರೂ ನಿನ್ನ ಅವತಾರ ನೋಡಿ ನಿನಗೆ ತಾಳಿ ಕಟ್ಬಿಟ್ಟಾನು. ಯಾರಿಗೂ ಹೇಳಲ್ಲ, ಗುಟ್ಟಾಗೋಗಿ ಆರ್ಯ ಸಮಾಜದಲ್ಲಿ ನಾವು ಇಬ್ರು ಮದುವೆ ಆಗ್ಬಿಡೋಣ. ಹೆಂಗೂ ಜಡೆ ಹಾಕಿ ರಿಬ್ಬನ್ ಕಟ್ಟಿದ್ಯಾ, ಬ್ರಹ್ಮಗಂಟು ಸಿನಿಮಾ ಮುನಿಯಮ್ಮ ತರ ತಂತಿ ಕಟ್ಟಿ ನಿಲ್ಲಿಸ್ಬಿಡು, ಇನ್ನೂ ಚೆನ್ನಾಗಿರ್ತದೆ. ಮುನಿಯಮ್ಮ, ನೋ ದಿಸ್ ಇಲಿ ಬಾಲ, ಓನ್ಲಿ ಕುದುರೆ ಬಾಲ, ಪನಿ ಟೈಲ್. ಇನ್ನು ಈ ಕರೋನಾ ಬಂದ್ ಹೋದಾಗಿಂದ ಹೊಸ ಹೊಸ ವೈರಸ್ಗಳು ಬರ್ತಾನೆ ಇರ್ತಾವಲ್ಲ, ಹಂಗೆ ಈ ಇನ್ಸ್ಟಾಗ್ರಾಮ್ ನಲ್ಲಿ ಹೊಸ ಹೊಸ ಟ್ರೆಂಡ್ ಗಳು ವೈರಲ್ ಆಗ್ತಾನೆ ಇರ್ತಾವೆ. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಅದ್ರಲ್ಲಿ ಇದ್ ಯಾವ್ದೋ ಒಂದು ಬೆಲ್ಟ್ ಹಿಡ್ಕೊಂಡು ಬೆದಕ್ ಬಂದಿರೋ ಬೀದಿ ನಾಯಿಗಳ ತರ ಆಡೋದು ಒಂದು ಟ್ರೆಂಡ್ ಅಂತೆ. ಅಲ್ಲ, ಆ ಹಾಡು ಆ ಡ್ಯಾನ್ಸೇ ಹೇಳ್ತಿದೆ ಅದ್ರ ಅರ್ಥ ಏನು ಅಂತ. ಇಂತ ಅಸಹ್ಯನೆಲ್ಲ ಟ್ರೆಂಡ್ ಅಂತ ಮಾಡಿ ನಿಮ್ಮನ್ನ ಫಾಲೋ ಮಾಡ್ತಿರೋ ಸ್ಕೂಲು ಕಾಲೇಜ್ ಹುಡುಗ ಹುಡುಗಿರಿಗೆ ಏನ್ರಯ್ಯ ಮೆಸೇಜ್ ಕೊಡ್ತೀರಾ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಲೋ ವರುಣ, ಏನೋ ಬಂದಿರೋದು ನಿನ್ಗೆ ಮರಣ. ನಿನಗೇನ್ ಬಂತು ದಾಡಿ? ಟ್ರೆಂಡ್ ಅನ್ಬಿಟ್ರೆ ತೊಳಿದೇ ಇರೋ ಅಂಡು ಬೇಕಾದ್ರೂ ತೋರಿಸ್ಬಿಡ್ತೀರಾ ಅಲ್ವಾ? ಉಗಿರು ಮುಖ್ಯ. ನೀನು ಸದ್ಯದಲ್ಲೇ ಮೇಲ್ ಸ್ಟ್ರಿಪ್ಪರ್ ಆಗೋ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ. ನನ್ನ ಮತ್ತೆ ಕಾಮ ಜ್ವರ ಬಂದೈತೆ. ಪೋಲ್ಕಾ ಡಾಟ್ ಪೋಲಿ ಪಾಪಣ್ಣ, ನಮ್ಗೆ ಅಮ್ಮ ಗೊತ್ತು, ಇದ್ಯಾವ್ದಿದು ಉಮ್ಮ ಕಾಯಿಲೆ, ದಡಾರಗಿಂತ ಡೇಂಜರಸ್ ಕಾಯಿಲೆ ಇದ್ದಂಗಿದೆ. ಎಲ್ಲೋ ಅಣ್ಣನಿಗೆ ವಿಷಕಾರಿ ಕಪ್ಪೆನೋ ಡಾಲ್ಮೇಷನ್ ಡಾಗೋ ಕಚ್ಚಿರ್ಬೇಕು, ಅದ್ರ ಪ್ರಭಾವ ಹಿಂಗಾಗ್ಬಿಟ್ಟವನೆ ಪಾಪ. ಅಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಹಾಲಿವುಡ್ ನವರು ಅಣ್ಣನ್ ನೋಡ್ಬಿಟ್ರೆ 103 ಡಾಲ್ಮೇಷನ್ ಮೂವಿಗೆ 103ನೇ ನಾಯಿಯಾಗಿ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ ಅನ್ಸುತ್ತೆ. ಅಣ್ಣ, ದಯವಿಟ್ಟು ಹಿಂಗೆ ದೂರದಿಂದ ಪ್ಲೇನ್ ಕಿಸ್ ಕೊಟ್ಕೊಂಡೇ ಇರು, ಯಾರಿಗಾದ್ರೂ ಟಚ್ ಮಾಡ್ಬಿಟ್ಟಿಯಾ. ಕರೋನಾ ಬಂದೇ ಜನ ಇನ್ನು ಸುಧಾರಿಸ್ಕೊಂಡಿಲ್ಲ, ಇನ್ನು ನಿನ್ನ ಪೋಲ್ಕಾ ಡಾಟ್ ಪೋಲಿ ಕಾಯಿಲೆ ಜನಗಳಿಗೆ ಸ್ಪ್ರೆಡ್ ಆಗ್ಬಿಟ್ರೆ ಇನ್ನು ಇದೇ ರೀತಿ ಹೊಸ ಹೊಸ ಐಲ್ ಪೈಲ್ ಟ್ರೆಂಡ್ಗಳು ಶೋಕಿಗಳು ಶುರು ಆಗ್ಬಿಟ್ಟಿದಾವೆ. ಮಮ್ಮಿ